ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನೈಟ್ ಸ್ಟಾಕ್ಸ್ಗಾಗಿ ಬಜ್ಜಿ ತರೋಣ ಫ್ರೆಂಡ್ಸ್. ಕಡಲೆ ಹಿಟ್ಟು, ಈರುಳ್ಳಿ, ಮೆಣಸಿನಕಾಯಿ, ಕೊತ್ತಂಬರಿನ ಹೆರಚ್ಕೊಂಡು ಬಜ್ಜಿ ತರನ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಮಿಕ್ಸ್ ಮಾಡಿಕೊಂಡು ಇದನ್ನು ಹಂಚಿನಲ್ಲಿ ಹಾಕ್ಕೊಂಡು ಹುರ್ಕೋಬೇಕು ಫ್ರೆಂಡ್ಸ್. ಇದಕ್ಕೆ ಜಾಸ್ತಿ ಎಣ್ಣೆನೂ ಹೋಗಲ್ಲ ಫ್ರೆಂಡ್ಸ್. ಬಜ್ಜಿ ತಿಂದೇ ಇರೋರು ಈ ಥರ ಮಾಡಿಕೊಂಡು ತಿನ್ಬೋದು ಫ್ರೆಂಡ್ಸ್. ಈರುಳ್ಳಿ, ಹಸಿಮೆಣಸಿಕಾಯಿ ಎಲ್ಲ ಥರನ ಕಡಲೆ ಹಿಟ್ಟೊಳಗೆ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಕಲಿಸ್ಕೊಳ್ಳಿ. ನೋಡಿ ಈ ಥರ ಇಷ್ಟು. ಇವಾಗ ನೋಡಿ ಫ್ರೆಂಡ್ಸ್, ಹಂಚಲ್ಲಿ ಎಣ್ಣೆ ಹಾಕ್ಕೊಂಡು ಇಷ್ಟೇ ತೆಳುವಾಗಿರಬೇಕು ಫ್ರೆಂಡ್ಸ್. ಅದು ಜಾಸ್ತಿ ಗಟ್ಟಿ ಆಗಬಾರ್ದು, ಇಷ್ಟಿರ್ಬೇಕು ನೋಡಿ. ಅದನ್ನು ಸ್ಪೂನ್ಲೆ ಈ ಥರ ಅಗಲಾಗಿ ಹರಡ್ಕೋಬೇಕು. ಮೇಲೆ ಒಂಚೂರು ಎಣ್ಣೆ ಹಾಕ್ಕೊಂಡು ಹೊಳಸಿ ಹಾಕೋಬೇಕು ಫ್ರೆಂಡ್ಸ್. ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಟೇಸ್ಟ್. ಮಕ್ಕಳು ಸ್ಕೂಲಿಂದ ಬಂದಮೇಲೆ ಈ ಥರ ಸ್ನ್ಯಾಕ್ಸ್ನ ಮಾಡಿಕೊಡಿ ಫ್ರೆಂಡ್ಸ್. ತಿಂತಾರೆ, ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್. ಜಾಸ್ತಿ ಟೈಮ್ ಆಗೋಲ್ಲ ಫ್ರೆಂಡ್ಸ್, 5 ನಿಮಿಷದಲ್ಲಿ ರೆಡಿ ಆಗುತ್ತೆ. ನಮ್ಮ ವಿಡಿಯೋನ ಕೊನೆವರೆಗೆ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ಇವತ್ತು ಬ್ಲೌಸ್ನ ಜಾಸ್ತಿ ಹೊಲಿದಿದ್ದೀವಿ ಫ್ರೆಂಡ್ಸ್. ಎಲ್ಲ ಬ್ಲೌಸ್ಗೆ ಹುಕ್ಸ್ ಹಾಕಬೇಕು. ಆಮೇಲೆ ಪಿಕೋ ಫಾಲ್ಸ್ ಇದೆ ಫ್ರೆಂಡ್ಸ್, ಪಿಕೋ ಫಾಲ್ಸ್ನ ಮಾಡಬೇಕು. ಹಾಗಾಗಿ ಸ್ವಲ್ಪ ರೈಸ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಮಸಾಲ ರೈಸ್ ಮಾಡಿಕೊಂಡು ಸೀರೆಗಳಿಗೆ ಪಿಕೋ ಫಾಲ್ಸ್ ಮಾಡಬೇಕು. ಮಸಾಲ ರೈಸ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಫ್ರೆಂಡ್ಸ್, ಮನೆಯಲ್ಲಿ ಬಟ್ಟೆ ಹೊಲಿತಾ ಇದ್ದರೆ ಕೆಲಸಗಳು ಹಾಗೆ ಜಾಸ್ತಿನೇ ಇರುತ್ತೆ ಫ್ರೆಂಡ್ಸ್. ಸೀರೆಗಳು ಜಾಸ್ತಿ ಇರಿವೆ ಫ್ರೆಂಡ್ಸ್, ಒಂದು 20 ಸೀರೆಗಳು ಇರ್ಬೋದು ಫ್ರೆಂಡ್ಸ್. ಅಷ್ಟು ಸೀರೆಗಳು ಪಿಕೋ ಮಾಡುವಿದೆ, ಒಂದು 5 ಸೀರೆ ಮಾತ್ರ ಫಾಲ್ಸ್ ಇದೆ ಫ್ರೆಂಡ್ಸ್. ನೈಟ್ ಎಲ್ಲ ಕೂತ್ಕೊಂಡು ಪಿಕೋ ಹಾಕಬೇಕು ಫ್ರೆಂಡ್ಸ್. ಅಷ್ಟು ಸೀರೆ ಪಿಕೋ ಹಾಕಿ ಮಡಚಿ ಮಲಗಬೇಕಾದ್ರೆ ರಾತ್ರಿ 10:30 11 ಗಂಟೆ ಆಗುತ್ತೆ ಫ್ರೆಂಡ್ಸ್. ಬಟ್ಟೆ ಹೊಲಿಯೋದಂದರೆ ಒಮ್ಮೊಮ್ಮೆ ಎಮರ್ಜೆನ್ಸಿನೂ ಬರುತ್ತೆ, ಒಂದೊಂದು ದಿನ ಫ್ರೀಯಾಗಿ ಇರ್ತೀವಿ ಫ್ರೆಂಡ್ಸ್. ಹಾಗೆ ಅದೇ ರೀತಿ ಇವತ್ತು ಜಾಸ್ತಿ ಬ್ಲೌಸ್ಗಳು ಇತ್ತು ಫ್ರೆಂಡ್ಸ್. ಮಕ್ಕಳನ್ನೆಲ್ಲ ಸ್ಕೂಲ್ ಕಳಿಸಿ ಎಲ್ಲ ಕೆಲಸ ಮುಗಿಸ್ಕೊಂಡು ಬ್ಲೌಸ್ ಹೊಲಿದು ಮಧ್ಯಾಹ್ನ ಮತ್ತೆ ಪಾತ್ರೆ ತೊಳೆದು ಕಸ ಹುಡುಕಿ ಎಲ್ಲ ಕೆಲಸ ಮುಗಿಸ್ಕೊಂಡು ನೈಟ್ ಪಿಕೋ ಫಾಲ್ಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಷ್ಟು ಹಾಕಿದ್ದೀನಿ. ಇವಾಗ ಇನ್ನೂ ಸ್ವಲ್ಪ ಇದೆ ನೋಡಿ, ಇಲ್ಲಿ ಇಷ್ಟು ಪಿಕೋ ಫಾಲ್ ಮಾಡೋಕ್ಕೂ ಫ್ರೆಂಡ್ಸ್. ನೋಡಿ ಈ ಥರ ಕೆಲಸ ನೋಡಿ ಫ್ರೆಂಡ್ಸ್. ನಮ್ಮ ರೈಸ್ ರೆಡಿ ಆಗಿದೆ. ಇವಾಗ 8 ಸೀರೆ
10 ಸೀರೆ ಪಿಕ್ಕು ಹಾಕೋರಿಗೆ ನಮ್ಮ ರೈಸ್ ಕುದೀತು ಫ್ರೆಂಡ್ಸ್. ನೈಟ್ ಊಟ ಉಂಡು ಮತ್ತೆ ಪಿಕ್ಕು ಪಾಲ್ ಮಾಡಬೇಕು ಫ್ರೆಂಡ್ಸ್. ಹೀಗೆ ನಮ್ಮ ವಿಡಿಯೋ ನೋಡ್ತಾ ಇರಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಬಾಯ್ ಬಾಯ್.